ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಫಾರೂಕ್. ಇವತ್ತಿಂದು ನಂದು 4ನೇ ವ್ಲಾಗು. ಇವತ್ತೇನಪ್ಪ ಅಂದರೆ ಹಿಂದೆ ನೋಡ್ತಾ ಇರ್ಬೋದು ಜಾಕ್ಸಸ್ 33U. ಇದ್ರದ್ದು ಸಂಡೇ ಎಂಟಲ್ಲಿ ಲೀಕೇಜ್ ಇತ್ತಂತ ಬಂದಿದ್ದೆ. ಬಟ್ ಅದು ಸಂಡೇ ಎಂಟ್ ಸೇರಂತೂ ಹೋಗಿದ್ದಿಲ್ಲ, ಹೊಸಪೈಪ್ ಹೋಗಿದ್ದು. ಹೊಸಪೈಪ್ ಬಿಚ್ಕೊಟ್ಟಿದ್ದೀನಿ, ನೋಡೋಣ ತೋರಿಸ್ತೀನಿ. ಈ ಗಾಡಿಯಲ್ಲಿ ಪೈಪ್ ಹೋದರೆ ತುಂಬ ಈಸಿ. ಯಾವ ಥರ ಅಂದರೆ ಎಲ್ಲ ಕ್ಯಾಬಿನೆಲ್ಲ ಎದ್ಬಿಡುತ್ತೆ, ಮೇಲೆ ಎತ್ಬೋದು. ಎತ್ತಿದ್ರೆ ನಮಗೆ ಕಂಟ್ರೋಲ್ ವಾಲೆಲ್ಲ ಈಸಿಯಾಗಿ ಪೈಪ್ ಬಿಚ್ಕೋಬೋದು. ನೋಡಿ ಕ್ಯಾಬಿನ್ ಯಾವ ಥರ ಎತ್ತಿದ್ವಿ ಅಂತ. ಇದ್ರ ಕೆಳಗಡೆ ಕಂಟ್ರೋಲ್ ವಾಲ್ ಅಂದರೆ ಇದು ಒಂಥರ ಬ್ರೈನ್ ಕೆಲಸ ಮಾಡುತ್ತೆ. ಎಲ್ಲೆಲ್ಲಿಗೆ ಆಯಿಲ್ ಹೋಗಬೇಕು ಅನ್ನೋದು ಇದು ಡಿವೈಡ್ ಮಾಡ್ತದೆ. ಇದು ಬಂದ್ಬಿಟ್ಟು ಹೈಡ್ರೋಲಿಕ್ ಪಂಪು. ಇದು ಒಂಥರ ಮನುಷ್ಯಂದು ಹಾರ್ಟ್ ಇದ್ದಂಗೆ ಆಯಿಲ್ ಪಂಪಿಂಗ್ ಮಾಡುತ್ತೆ. ಇದು ರೆಡ್ ಕಲರ್ ಅದು ಸ್ವಿಂಗ್ ಮೋಟ್ರು. ಗಾಡಿ 360 ಡಿಗ್ರಿ ತಿರುಗಕ್ಕೆ ಇದು ತಿರುಗಿಸ್ತತೆ. ಆಮೇಲೆ ಇಂಜಿನ್, ಪೈಪ್, ಎರಡು ಮೈನ್ ಪೈಪು, ಒಂದು ಪೈಲಟ್ ಪೈಪು. ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಒಳಗಡೆಯಿಂದ ಫಿಟ್ಟಿಂಗ್ ಆಗುತ್ತೆ. ನಮ್ಮ JCB 30+, ನಮ್ಮ JCB 30+ ಅಲ್ಲಿ ಈ ಥರ ಬರಲ್ಲ. ಈ ಪ್ಲಾಟ್ಫಾರ್ಮ್ ಮೇಲೆ ಎದ್ದಾಡಲ್ಲ. ನಾವು ಆವಾಗ ಇದೆಲ್ಲ ಬಿಚ್ಚಬೇಕಾಗತ್ತೆ, ಭಾಳ ಕಷ್ಟ. ಇದಾದರೆ ಭಾಳ ಈಸಿ ಆಗುತ್ತೆ. ಇದು ಪೈಪ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ, ಇನ್ನೊಂದು ಗಂಟೆ ಬಂದರೆ ಫಿಟ್ ಮಾಡೋದೆ. ಹೊಸ ಪೈಪ್ ತಂದಿದ್ದಾರೆ, ಫಿಟ್ ಮಾಡಿ ಸ್ಟಾರ್ಟ್ ಮಾಡೋಣ. ಹೊಸ ಹೌಸ್ ಪೈಪ್ ಎಲ್ಲ ಫಿಟ್ ಆಯಿತು ನೋಡಿ. ಇವಾಗ ಸ್ಟಾರ್ಟ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ನೋಡ್ರಪ್ಪ, ಇವತ್ತಿನ ಕೆಲಸ ಇದು. ಸರ್ ಆಯಿಲ್ ತರ್ತಾವ್ರೆ, ಆಯಿಲ್ ಹಾಕಿ ಸ್ಟಾರ್ಟ್ ಮಾಡಿ ಮುಗೀತು ಕೆಲಸ. ಇಟಾಚಿ ರೆಡಿ ಆಯಿತು. ಇವಾಗ ಡೋಸಿಂಗಿಂದು ಪ್ರೆಷರ್ ಕೊಟ್ಟು ನೋಡ್ತಾ ಇದ್ವಿ ಮತ್ತೇನಾದ್ರು ಲೀಕೇಜ್ ಆಗುತ್ತಾ ಅಂತ. ಪ್ರೆಷರ್ ಹಾಕಿದರೆ ಗೊತ್ತಾಗ್ಬಿಡುತ್ತೆ ಲೀಕೇಜ್ ಯಾವುದಾದ್ರು ಪೈಪ್ ಇದ್ರೆ ಲೀಕೇಜ್ ಸ್ಟಾರ್ಟ್ ಆಗ್ಬಿಡುತ್ತೆ. ಪೈಪ್ ವೀಕ್ ಇದ್ರೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಕೆಲಸ ಮಾಡ್ಬೇಕಾರೆ ಆ ದುಡ್ಡಂತೂ ಮುಗೀತು. ಈಗ ಇದು 20 ಮಿಷನ್ ಇರ್ತಾರೆ, ಇದ್ರದ್ದೇನೋ ಪ್ರೆಷರ್ ಸೆಟ್ಟಿಂಗ್ ಮಾಡ್ಬೇಕಂತೆ. ಗಾಡಿ ಸ್ಲೋ ಇದೆ, ಅದನ್ನು ಚೆಕ್ ಮಾಡ್ಬೇಕಾಗತ್ತೆ. ಅದು ಪಾರ್ಕ್ ಮಾಡ್ತಾರೆ ಆ ಗಾಡಿಯಿಂದ. ಇದ್ರದ್ದು ಕೆಲಸ ಇದೆ, ಪ್ರೆಷರ್ ಚೆಕ್ ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.